ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಕೇವಲ 2 ಕ್ಯಾರೆಟ್ ಹಾಗೂ ಒಂದು ಚಿಕ್ಕ ಕಪ್ಪಷ್ಟು ಬೆಲ್ಲದ ಹುಡಿಯನ್ನು ಉಪಯೋಗಿಸಿ ತುಂಬ ಟೇಸ್ಟಿಯಾದ ಸ್ವೀಟ್ ಮಾಡೋದನ್ನು ತಿಳಿಸಿಕೊಡ್ತಾ ಇದ್ದೇನೆ. ತುಂಬ ಸುಲಭವಾಗಿ ಇದನ್ನು ತಯಾರಿಸಬಹುದು. ಕೇವಲ ಒಂದು 10 ರಿಂದ 15 ನಿಮಿಷ ಸಾಕು. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ತುಪ್ಪವನ್ನು ಮಾತ್ರ ಬಳಸಿದ್ದೇನೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ನೋಡಿ ಅಷ್ಟೇ ರುಚಿಕರವಾಗಿರ್ತದೆ. ಹೊರಗೆ ಬೇಕರಿಯಲ್ಲಿ ಸಿಗುವ ಸ್ವೀಟ್ಗಿಂತ ಹೆಚ್ಚು ಟೇಸ್ಟಿ ಹಾಗೂ ಕಡಿಮೆ ಸಮಯದಲ್ಲಿ ಆಗುವಂಥ ಈ ಹೆಲ್ದಿಯಾದ ಸ್ವೀಟ್ ಡಿಶನ್ನು ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ವಿಡಿಯೋ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಈಗ ತುಂಬ ಟೇಸ್ಟಿಯಾದ ಈ ಕ್ಯಾರೆಟ್ ಬಳಸಿ ಮಾಡುವ ಪುಡ್ಡಿಂಗ್ ಅಥವಾ ಸ್ವೀಟ್ ಡಿಶನ್ನು ಹೇಗೆ ಮಾಡೋದಂತ ನೋಡೋಣ. ಈ ರೆಸಿಪಿಗೆ ಇಲ್ಲಿ ಒಂದು 2 ಕ್ಯಾರೆಟನ್ನು ತೊಳೆದಿಟ್ಟಿದ್ದೇನೆ. ಇದನ್ನಿಲ್ಲಿ ಸಿಪ್ಪೆ ತೆಗೆದು ಕಟ್ ಮಾಡಬೇಕು. ಈಗ ನೋಡಿ, ಕಟ್ ಮಾಡಿಟ್ಟ ಈ ಕ್ಯಾರೆಟ್ ಪೀಸಸನ್ನು ಮಿಕ್ಸಿ ಜಾರಿಗೆ ಸೇರಿಸುವ. 1 ಕಪ್ಪಷ್ಟು ನೀರನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ರೀತಿಯಲ್ಲಿ ರುಬ್ಬಿಟ್ಟುಕೊಂಡಿದ್ದೇನೆ. ಈಗ ರುಬ್ಬಿಟ್ಟ ಕ್ಯಾರೆಟನ್ನು ನಾವು ಸ್ಟ್ರೇನರ್ ಬಳಸಿ ಶೋಧಿಸಿಕೊಳ್ಬೇಕು. ಕ್ಯಾರೆಟ್ನಿಂದ ರಸವೆಲ್ಲ ನಾವು ಸ್ಟ್ರೇನ್ ಮಾಡಬೇಕು. ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡಿ ಕ್ಯಾರೆಟ್ನ ರಸವನ್ನು ಪೂರ್ತಿಯಾಗಿ ಹಿಂಡಿ ತೆಗಿಬೇಕು. ನೋಡಿ, ಪೂರ್ತಿಯಾಗಿ ರಸವನ್ನು ಹಿಂಡಿಲಿ ಇಟ್ಟಿದ್ದೇನೆ. ಈಗ ಪುನಃ ಹಿಂಡಿದ ಈ ಕ್ಯಾರೆಟ್ ಇದೆಯಲ್ಲ, ಮಿಕ್ಸರ್ ಜಾರಿಗೆ ಸೇರಿಸಿ ಪುನಃ 1 ದೊಡ್ಡ ಕಪ್ಪಷ್ಟು ನೀರನ್ನು ಸೇರಿಸಿ ರುಬ್ಬಿಕೊಳ್ಬೇಕು. ಈ ರೀತಿ 2 ಬಾರಿ ರುಬ್ಬುವುದರಿಂದ ಕ್ಯಾರೆಟ್ನಿಂದ ಪೂರ್ತಿಯಾಗಿ ರಸವನ್ನು ತೆಗಿಬಹುದು. ಈಗ ರುಬ್ಬಿದ ಕ್ಯಾರೆಟನ್ನು ಪುನಃ ನಾವು ಶೋಧಿಸಿಕೊಳ್ಬೇಕು. ಪೂರ್ತಿಯಾಗಿ ಇದರ ರಸವನ್ನು ತೆಗೆದಿಲ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ 2 ದೊಡ್ಡ ಕಪ್ಪಷ್ಟು ಕ್ಯಾರೆಟ್ ರಸ ಇದೆ. ಈಗ ಕೇಕ್ ಟಿನ್ಗೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಬೇಕು. ಇದನ್ನು ನಾವು ಮೊದಲೇ ಮಾಡಿಡಬೇಕು. ಈ ಬದಿ ನೋಡಿ, ಒಂದು 4 ದೊಡ್ಡ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಒಂದು ಪಾತ್ರೆಗೆ ಸೇರಿಸುವ. ಹಾಗೂ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಗಂಟಿಲ್ಲದೆ ಇದನ್ನು ಕಲಕಿಟ್ಟುಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿಟ್ಟ ಕಾರ್ನ್ಫ್ಲೋರನ್ನು ಸ್ವೀಟ್ ಡಿಶ್ಶಿಗೆ ಸೇರಿಸುವುದರಿಂದ ಇದನ್ನು ಚಾಕುವಿಂದ ಪೀಸಸ್ ಮಾಡ್ಬೋದು. ಅದಕ್ಕೋಸ್ಕರ ನೋಡಿ, ಈ ರೀತಿಯಲ್ಲಿ ಗಂಟಿಲ್ಲದೆ ನಾನು ಮಿಕ್ಸ್ ಮಾಡಿಟ್ಟಿದ್ದೇನೆ. ಈಗ ಶೋಧಿಸಿಟ್ಟ ಈ ಕ್ಯಾರೆಟ್ ಜ್ಯೂಸನ್ನು ಒಂದು ಪ್ಯಾನ್ಗೆ ಸೇರಿಸುವ ಹಾಗೂ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಬೇಕು. ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡ್ತಾ ಇರುವಾಗ ಇದಕ್ಕೆ ಸ್ವಲ್ಪ ಕುದಿ ಬರಲು ಪ್ರಾರಂಭವಾಗ್ತದೆ. ಈಗ ನಾವು ಇದಕ್ಕೆ ಪುಡಿ ಮಾಡಿಟ್ಟ 1 ಕಪ್ಪಷ್ಟು ಬೆಲ್ಲವನ್ನು ಸೇರಿಸಬೇಕು. ಇದರಲ್ಲಿ ಸಾಧಾರಣ ಒಂದು 150 ಗ್ರಾಮಷ್ಟು ಬೆಲ್ಲದ ಪುಡಿ ಇದೆ. ಬೆಲ್ಲ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಈಗ ಮಿಶ್ರಣ ನೋಡಿ, ಇನ್ನೂ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗ್ತಾ ಬಂದಿದೆ. ಇದಕ್ಕೀಗ ಒಂದು 1/4 ಸ್ಪೂನಷ್ಟು ಪುಡಿ ಮಾಡಿಟ್ಟ ಏಲಕ್ಕಿಯನ್ನು ಸೇರಿಸುವ. ಪುನಃ ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡಬೇಕು. ಇಷ್ಟಾಗುವಾಗ ನಾವು ಇದಕ್ಕೆ ಕಾರ್ನ್ಫ್ಲೋರ್ ಮಿಶ್ರಣವನ್ನು ಸೇರಿಸಬೇಕು ಹಾಗೂ ಗ್ಯಾಸ್ ಫ್ಲೇಮನ್ನು ಕಂಪ್ಲೀಟಾಗಿ ಲೋ ಮಾಡಬೇಕು. ಮಿಶ್ರಣ ಸೇರಿಸಿದ ನಂತರ ಇದು ಇನ್ನೂ ಸಹ ಗಾಢವಾಗಿ ಬರ್ತಾ ಇದೆ. ಇದಕ್ಕೀಗ ನಾವು ಒಂದು 2 ಸ್ಪೂನಷ್ಟು ತುಪ್ಪವನ್ನು ಈ ಸಮಯದಲ್ಲಿ ಸೇರಿಸಬೇಕು ಹಾಗೂ ಕೈ ಬಿಡದೆ ಚೆನ್ನಾಗಿ ಇದನ್ನು ಮಗಚಬೇಕು. ಈಗ ನೋಡಿ, ಈ ರೀತಿ ದೊಡ್ಡದಾಗಿ ಬಬಲ್ಸ್ ಬರಲು ಪ್ರಾರಂಭವಾಗಿದೆ ಹಾಗೂ ನೋಡಿ, ಅಂಚಿನಿಂದ ಮಿಶ್ರಣ ಸಪರೇಟ್ ಆಗಲು ಪ್ರಾರಂಭವಾಗಿದೆ. ಈಗ ಫ್ಲೇಮನ್ನು ನಾವು ಮೀಡಿಯಮಲ್ಲಿ ಇಡಬೇಕು ಹಾಗೂ ಕೈ ಬಿಡದೆ ಚೆನ್ನಾಗಿ ಇದನ್ನು ಮಗಚಬೇಕು. ನೋಡಿ, ಮಿಶ್ರಣ ಇನ್ನಷ್ಟು ಗಟ್ಟಿಯಾಗಿದೆ. ಕ್ವಾಂಟಿಟಿ ಕೂಡ ತುಂಬ ಕಡಿಮೆ ಆಗಿದೆ. ಪ್ಯಾನ್ದು ತಳಭಾಗದಿಂದ ಇದು ಎದ್ದು ಬರಲು ಪ್ರಾರಂಭವಾಗಿದೆ. ಇಷ್ಟಾಗುವಾಗ ತಕ್ಷಣ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಗ್ರೀಸ್ ಮಾಡಿದ ಟಿನ್ನಿಗೆ ಈ ಮಿಶ್ರಣವನ್ನು ಸೇರಿಸಬೇಕು. ಬಿಸಿ ಇರುವಾಗಲೇ ಬೇಗನೆ ಈ ಟಿನ್ಗೆ ಸೇರಿಸಿ ಈವನ್ ಆಗಿ ನಾವು ಇದನ್ನು ಸ್ಪ್ರೆಡ್ ಮಾಡಬೇಕು. ಈಗ ಇದನ್ನು ತಣ್ಣಗಾಗಲು ಬಿಡುವ. ನಾವು ಹೊರಗೆ ರೂಮ್ ಟೆಂಪರೇಚರಲ್ಲಿ ಇಟ್ಟರೆ 1 ಗಂಟೆ ನಾವು ಇದನ್ನು ತಣಿಯಲು ಬಿಡಬೇಕು. ನಿಮಗೆ ಇನ್ನೂ ಸಹ ಬೇಗ ಬೇಕಾದರೆ ಇದನ್ನು ಸ್ವಲ್ಪ ತಣ್ಣದ ನಂತರ ಒಂದು 1/2 ಅವರ್ ನಾವು ಫ್ರಿಜ್ಜಲ್ಲಿ ಇಡಬೇಕು. ಈಗ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿ, ಹೊರಗಿಟ್ಟಿದ್ದೇನೆ. ಸ್ವೀಟ್ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಒಂದು ಪ್ಲೇಟಲ್ಲಿ ಇದನ್ನು ಉಲ್ಟಾ ಮಾಡಿ ಡಿಮೋಲ್ಡ್ ಮಾಡಬೇಕು. ನೋಡಿ, ಕೇವಲ 2 ಕ್ಯಾರೆಟ್ ಹಾಗೂ 1 ಕಪ್ ಬೆಲ್ಲದಿಂದ ಮಾಡಿದ ಸ್ವೀಟ್ ರೆಡಿಯಾಗಿದೆ. ಈಗ ನಿಧಾನವಾಗಿ ಇದನ್ನು ಚಾಕುವಿನಿಂದ ನಾವು ತುಂಡು ಮಾಡುವ. ಇದನ್ನು ನಾವು ತಣ್ಣಗಾದ ನಂತರವೇ ಈ ರೀತಿ ಪೀಸಸ್ ಮಾಡಬೇಕು ಹಾಗೂ ನಿಮಗೆ ಬೇಕಾದ ಆಕಾರಕ್ಕೆ ಇದನ್ನು ಕಟ್ ಮಾಡಿಕೊಳ್ಳಿ. ನೋಡಿ, ಎಷ್ಟು ನೀಟಾಗಿ ಕಟ್ ಆಗ್ತದೆ ನೋಡಿ. ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಕೂಡ ಇರ್ತದೆ. ಬೆಲ್ಲ ಹಾಗೂ ಕ್ಯಾರೆಟ್ ಬಳಸಿ ತುಂಬ ಹೆಲ್ದಿಯಾದ ಈ ಸ್ವೀಟ್ ಡಿಶ್ ನೀವು ಟ್ರೈ ಮಾಡಿ, ಖಂಡಿತ ಎಲ್ಲರಿಗೂ ಇಷ್ಟವಾಗ್ತದೆ. ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನಾವು ಹೊರಗೆ ಅಂಗಡಿಯಲ್ಲಿ ತರುವ ಸ್ವೀಟ್ಗಿಂತ
ಹೆಚ್ಚು ರುಚಿಕರ ಹಾಗೂ ಹೈಜೆನಿಕ್ ಆದ ಈ ಸ್ವೀಟ್ ನೀವು ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ಸಿಂಪಲ್ ಆದ ಟೇಸ್ಟಿ ಆದ ಈ ಸ್ವೀಟ್ ಡಿಶ್ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.